ಸುಂದರಕಾಂಡ ಪ್ರವಚನ ಕೇಳ್ತಾ ಕೇಳ್ತಾ 5 ದಿನಗಳು ಮಾಯವಾಗಿದೆ, ಗೊತ್ತಾಗಲಿಲ್ಲ. ನಿಮ್ಮ ಕಾಳಜಿ ಬಿಟ್ಟು ಹೋಗಲು ಮನಸ್ಸು ಭಾರವಾಗಿದೆ ಎಂದು ಶ್ರೀ ಕೃಷ್ಣಾನಂದ ಶರಣರು. ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಸುಕ್ಷೇತ್ರ ಜಾಗೃತ ಸ್ಥಳ ಕುಪ್ಪಿಭೀಮ ಹನುಮದೇವರ ರಥೋತ್ಸವಕ್ಕೆ 100ರ ಸಂಭ್ರಮಾಚರಣೆ. ಅದ್ಧೂರಿ ಆಚರಣೆ ಎಲ್ಲೆಡೆ ಮತ್ತು ಎಲ್ಲರ ಮನಸ್ಸಲ್ಲಿ, ಎಲ್ಲರ ಮನೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಅದರಲ್ಲೂ ಖ್ಯಾತ ಪ್ರವಚನಕಾರರಾದ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಹಾಗೂ ವಿದ್ವಾನ್ ಕೃಷ್ಣಾನಂದರಿಂದ 5 ದಿನಗಳ ಕಾಲ ಅವರ ಮಾತಿನಿಂದ ಹರಿದು ಬಂದ ಮಹರ್ಷಿ ವಾಲ್ಮೀಕಿ ಪಂಡಿತ ಸುಂದರಕಾಂಡ ಆಂಜನೇಯ ದಿವ್ಯ ಚರಿತ್ರೆ ಪ್ರವಚನ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಿತ್ಯ ಜನಸ್ತೋಮವೇ ಭಾಗಿಯಾಗಿದೆ. ಪ್ರವಚನ ಕೇಳಲು ಬಂದಿರತಕ್ಕಂಥ ಭಕ್ತ ಬಳಗ ಶಾಂತಿಯುತವಾಗಿ ಅಷ್ಟೊಂದು ಸಹಸ್ರ ಸಂಖ್ಯೆಯಲ್ಲೂ ಸಹ ಸೂಜಿ ಬಿದ್ದರೂ ಸಪ್ಪಳವಾಗುವಂತಹ ರೀತಿಯಲ್ಲಿ ಆಲಿಸಿರುವುದನ್ನು ಕಂಡು ಬಂದ ವಿದ್ವಾನ್ ಅತಿಥಿಗಳು ಭಕ್ತ ಬಳಗಕ್ಕೆ, ಅವರ ನಡವಳಿಕೆಗೆ, ಅವರ ಸತ್ಕಾರ್ಯಕ್ಕೆ, ಅವರ ಕಾಳಜಿಗೆ ಜನಗಳ ಮಧ್ಯೆ ಸಮಯವನ್ನು ಕಳೆದು ಆಶೀರ್ವಾದದ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಅತಿಥಿ ಮಹೋದಯರಾಗಿ, ವಿದ್ವಾನ್ನರಾಗಿ, ಪ್ರವಚನಕಾರರಾಗಿ ಬಂದಿರತಕ್ಕಂಥ ಅತಿಥಿ ಗಣ್ಯಮಾನ್ಯರಿಗೆ ಶ್ರೀ ಗುರುಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕುಪ್ಪಿಭೀಮ ದೇವಸ್ಥಾನ ಸಮಿತಿಯ ಸರ್ವ ಸದಸ್ಯರ ಬಳಗ ಹಾಗೂ ಭಕ್ತ ಸಮೂಹದ ನೇತೃತ್ವದಲ್ಲಿ ಅವರೆಲ್ಲರ ಪರವಾಗಿ ಬಂದ ಅತಿಥಿಗಳಿಗೆ ಗೌರವ ಸತ್ಕಾರವನ್ನು ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ತಾಲೂಕಿನ ಜನತೆ, ಇನ್ನಿತರ ಮೂಲೆಯಿಂದ ಬಂದಿರತಕ್ಕಂಥ ಭಕ್ತ ಸಮೂಹ ಈ ಸಂದರ್ಭದಲ್ಲಿ ಭಾಗಿಯಾಗಿತ್ತು. ಇನ್ನು ಶಾಲಾ ಮಕ್ಕಳಿಂದ ಕೊನೆಯ ದಿನದ ಪ್ರವಚನ ಕಾರ್ಯಕ್ರಮದಲ್ಲಿ ವಿಶೇಷ ನೃತ್ಯವನ್ನು ಮಾಡುವುದರ ಮೂಲಕ ಗಮನ ಸೆಳೆಯಲಾಯಿತು.